8ನೇ ತರಗತಿ ಕನ್ನಡ ಪದ್ಯಭಾಗ 3 ಬೇವು ಬೆಲ್ಲದೊಳ್ಳಿಡಲೇನು ಫಲ ಎಲ್ಪಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ದ್ವಿತೀಯ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ. ಸರಿಯಾದ ಆಯ್ಕೆ ಎ ಅನ್ನು. 2. ಸಪ್ತಮಿ ವಿಭಕ್ತಿಯ ಕಾರಕರ್ತ. ಸರಿಯಾದ ಆಯ್ಕೆ ಡಿ ಅಧಿಕರಣ. 3. ಬೇಟೆಗಾರನ ದೆಸೆಯಿಂದ ಜಿಂಕೆಗಳ ಜೋಡಿ ಅಗಲಿತು. ಈ ವಾಕ್ಯದಲ್ಲಿರುವ ಪಂಚಮಿ ವಿಭಕ್ತಿ ಪ್ರತ್ಯಯ. ಸರಿಯಾದ ಆಯ್ಕೆ ಬಿ ದೆಸೆಯಿಂದ. 4. ಮನೆಯಿಂದ ಪದವು ಈ ವಿಭಕ್ತಿಗೆ ಉದಾಹರಣೆ. ಸರಿಯಾದ ಆಯ್ಕೆ ಸಿ ಪಂಚಮಿ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪಂಚಮಿ ವಿಭಕ್ತಿ ಅಪಧನ. ಷಷ್ಠಿ ವಿಭಕ್ತಿ ಸಂಬಂಧ. ಗೆ ಚತುರ್ಥಿ ವಿಭಕ್ತಿ. ಉ ಪ್ರಥಮ ವಿಭಕ್ತಿ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 7. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಉತ್ತರ. ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿರುವ ಕಪಟತನವನ್ನು ಬಿಡಬೇಕು. ಪ್ರಶ್ನೆ 8. ಮಂತ್ರ ಪಠಣೆಯ ಫಲ ಸಿಗಬೇಕಾದರೆ ಮನುಜ ಏನನ್ನು ಬಿಡಬೇಕು? ಉತ್ತರ. ಮಂತ್ರ ಪಠಣೆಯ ಫಲ ಸಿಗಬೇಕಾದರೆ ಮನುಜ ಕುಟಿಲತೆಯನ್ನು ಬಿಡಬೇಕು. ಪ್ರಶ್ನೆ 9. ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ? ಉತ್ತರ. ಘಾತಕತನವನ್ನು ಮಾಡದೇ ಇದ್ದಾಗ ನಿರಂತರವಾಗಿ ಗೀತೆಯನ್ನು ಓದಿದ ಫಲ ದೊರೆಯುತ್ತದೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 10. ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು? ಉತ್ತರ. ಮನುಷ್ಯನು ತಾನು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡುವುದರಿಂದ ಅವನ ಪಾಪಗಳು ಪರಿಹಾರವಾಗಿ ಪುಣ್ಯ ಲಭಿಸುತ್ತದೆ. ಹಾಗೆಯೇ ನಿರಂತರವಾಗಿ ಭಗವದ್ಗೀತೆಯನ್ನು ಓದುವುದರಿಂದ ಮನುಷ್ಯನಲ್ಲಿ ಜ್ಞಾನ ಮತ್ತು ಸದ್ಗುಣಗಳು ಹೆಚ್ಚಾಗುತ್ತವೆ. ಇದು ಜೀವನದಲ್ಲಿ ಸರಿಯಾದ ಹಾದಿಯನ್ನು ತೋರಿಸಲು ಸಹಕಾರಿಯಾಗಿದೆ. ಪ್ರಶ್ನೆ 11. ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ? ಉತ್ತರ. ಮನುಷ್ಯನು ಕುತಂತ್ರದಿಂದ ಇತರರಿಗೆ ತೊಂದರೆ ಕೊಡುತ್ತಾ ಬದುಕಿದರೆ ಅವನು ಎಷ್ಟೇ ದೇವರ ಜಪವನ್ನು ಮಾಡಿದರೂ ಅದರ ಫಲ ದೊರೆಯುವುದಿಲ್ಲ. ಹಾಗೆಯೇ ಕೋಪದಿಂದ ತನ್ನ ಬುದ್ಧಿಯನ್ನು ಕಳೆದುಕೊಂಡು ಅಥವಾ ವಿವೇಚನೆ ಇಲ್ಲದೆ ಉಪವಾಸ ಮಾಡಿದರೆ ಅಂತಹ ವ್ರತದ ಫಲವು ಲಭಿಸುವುದಿಲ್ಲ. ಮನಸ್ಸಿನಲ್ಲಿ ಕಪಟತನ ಮತ್ತು ಕುಟಿಲತೆ ಇದ್ದಾಗ ಮಾಡುವ ಯಾವುದೇ ವ್ರತಗಳು ವ್ಯರ್ಥವಾಗುತ್ತವೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಪುರಂದರದಾಸರು. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾಮಾನ್ಯ ಸದ ಸುಮಾರು 1480ರಲ್ಲಿ ಜನಿಸಿದರು. ಇವರ ತಂದೆ ವರದಪ್ಪ ನಾಯಕ ಮತ್ತು ತಾಯಿ ಸರಸ್ವತಿ. ಇವರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ. ಆರಂಭದಲ್ಲಿ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಒಂದು ವಿಶೇಷ ಘಟನೆಯಿಂದಾಗಿ ವೈರಾಗ್ಯ ತಳೆದು ಹರಿಭಕ್ತರಾದರು. ಇವರು ಶ್ರೀಹರಿಯನ್ನು ಕೊಂಡಾಡುತ್ತಾ ಸಾವಿರಾರು ಕೀರ್ತನೆಗಳನ್ನು ರಚಿಸಿದರು. ಕರ್ನಾಟಕ ಸಂಗೀತಕ್ಕೆ ಭದ್ರವಾದ ಬುನಾದಿ ಹಾಕಿ ಬಿಲ್ಲಾರಿ ಗೀತೆಗಳನ್ನು ರಚಿಸಿದ ಕಾರಣ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರ ಕೀರ್ತನೆಗಳ ಅಂಕಿತ ನಾಮ ಪುರಂದರ ವಿಠಲ. ಕೆಳಗಿನ ಗಾದೆಗಳನ್ನು ಅವುಗಳ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು. ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ. ವಿಸ್ತರಣೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಇವು ಅಲ್ಪ ಅಕ್ಷರಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ಒಳಗೊಂಡಿರುತ್ತವೆ. ಮನುಷ್ಯನು ಸಿಟ್ಟಿನ ಭರದಲ್ಲಿ ವಿವೇಚನೆ ಕಳೆದುಕೊಂಡು ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಆ ನಷ್ಟವನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದೇ ಈ ಗಾದೆಯ ಅರ್ಥ. ಕೋಪವು ಮನುಷ್ಯನ ಪರಮ ಶತ್ರು. ಮನುಷ್ಯನಿಗೆ ಸಿಟ್ಟು ಬಂದಾಗ ಅವನ ಬುದ್ಧಿ ಕೆಲಸ ಮಾಡುವುದಿಲ್ಲ. ಆ ಕ್ಷಣದ ಆವೇಶದಲ್ಲಿ ಯಾರನ್ನಾದರೂ ಬೈಯುವುದು ಅಥವಾ ಯಾವುದನ್ನಾದರೂ ನಾಶ ಮಾಡುವುದು ಸುಲಭ. ಆದರೆ ಒಮ್ಮೆ ಮಾಡಿದ ತಪ್ಪು ಅಥವಾ ಆಡಿದ ಮಾತುಗಳನ್ನು ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಕೋಪದಲ್ಲಿ ಯಾರೋ ಒಬ್ಬರು ತಮ್ಮ ಮೂಗನ್ನೇ ಕುಯ್ದುಕೊಂಡರೆ ಸಿಟ್ಟು ಇಳಿದ ಮೇಲೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಆ ಮೂಗು ಮತ್ತೆ ಮೊಳೆಯುವುದಿಲ್ಲ. ಗಾದೆ ಮಾತು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ.
ವಿಸ್ತರಣೆ ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಇವು ಅಲ್ಪ ಅಕ್ಷರಗಳಿಂದ ಅತಿ ಹೆಚ್ಚಿನ ಅರ್ಥವನ್ನು ಒಳಗೊಂಡಿರುತ್ತವೆ. ನಮ್ಮ ಒಳ್ಳೆಯ ನಡತೆಯೇ ನಮಗೆ ಸುಖ ಶಾಂತಿಯನ್ನು ನೀಡುತ್ತದೆ. ಕೆಟ್ಟ ನಡತೆಗಳೇ ನಮಗೆ ಕಷ್ಟ ದುಃಖಗಳನ್ನು ತರುತ್ತವೆ ಎಂಬುದೇ ಈ ಗಾದೆಯ ಸಾರ. ಸ್ವರ್ಗ ಮತ್ತು ನರಕಗಳು ಸತ್ತ ಮೇಲೆ ಎಲ್ಲೋ ಇವೆ ಎಂಬುದಕ್ಕಿಂತ ಅವು ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿವೆ ಎಂದು ಈ ಗಾದೆ ಹೇಳುತ್ತದೆ. ಆಚಾರ ಎಂದರೆ ಒಳ್ಳೆಯ ಸಂಸ್ಕಾರ, ಪ್ರಾಮಾಣಿಕತೆ ಮತ್ತು ಶಿಸ್ತು. ನಾವು ಒಳ್ಳೆಯ ಹಾದಿಯಲ್ಲಿ ನಡೆದಾಗ ಸಮಾಜದಲ್ಲಿ ಗೌರವ ಸಿಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದೇ ನಿಜವಾದ ಸ್ವರ್ಗ. ಅನಾಚಾರ ಎಂದರೆ ಸುಳ್ಳು ಹೇಳುವುದು, ಇತರರಿಗೆ ಮೋಸ ಮಾಡುವುದು ಮತ್ತು ದುರ್ಗುಣಗಳನ್ನು ಹೊಂದಿರುವುದು. ಇಂತಹ ಕೆಲಸಗಳಿಂದ ನಾವು ಸದಾ ಭಯ ಮತ್ತು ಕಷ್ಟಗಳಲ್ಲಿ ಇರಬೇಕಾಗುತ್ತದೆ. ಇದೇ ನರಕ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 15. ಮಂತ್ರವ ಪಠಣೆಯ ಮಾಡಿದರೇನು ಫಲ? ಆಯ್ಕೆ ಈ ವಾಕ್ಯವನ್ನು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಿಲರೇನು ಫಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮನುಷ್ಯನು ಮೋಸ, ವಂಚನೆ ಮತ್ತು ಮತ್ಸರದಂತಹ ಕೆಟ್ಟ ಗುಣಗಳನ್ನು ಇಟ್ಟುಕೊಂಡು ಇತರರಿಗೆ ಕೃತಜ್ಞತೆಯನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಅದರಿಂದ ಯಾವುದೇ ಫಲ ದೊರೆಯುವುದಿಲ್ಲ. ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಮಂತ್ರ ಪಠನೆ ವ್ಯರ್ಥ ಎಂದು ದಾಸರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ ಮಾನವ ಮೊದಲು ವಂಚನೆ ಮತ್ತು ಕಪಟತನವನ್ನು ತೊರೆದು ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡು ಬಾಳಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ವಾಕ್ಯ 16. ಮಾತೃಪಿತೃ ಬಳಲಿಸುವಾತನು. ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸುವ ಬೇವು ಬೆಲ್ಲದೊಳಿಡರೇನು ಫಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ತನಗೆ ಜನ್ಮ ನೀಡಿದ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ಬಳಲಿಸುತ್ತಾ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗೆಯೇ ಮನಸ್ಸಿನಲ್ಲಿ ಘಾತಕತನವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದು ದಾಸರು ಇಲ್ಲಿ ವಿವರಿಸಿದ್ದಾರೆ. ಸ್ವಾರಸ್ಯ ಎತ್ತ ತಂದೆ ತಾಯಿಯನ್ನು ನಿರ್ಲಕ್ಷಿಸಿ ಮಾಡುವ ತೀರ್ಥಯಾತ್ರೆಗಳಿಂದ ಸದ್ಗತಿ ದೊರೆಯಲಾರದು ಎಂಬ ಕಟು ಸತ್ಯವನ್ನು ಇಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ. ವಾಕ್ಯ 17. ಸ್ನಾನವ ಮಾಡಿದರೇನು ಫಲ? ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮನಸ್ಸಿನಲ್ಲಿ ಕಪಟತನವನ್ನು ಇಟ್ಟುಕೊಂಡು ಜಪ ಅಥವಾ ಉಪವಾಸ ಮಾಡಿದರೆ ಏನು ಪ್ರಯೋಜನ? ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಗಳಲ್ಲಿ ಕೇವಲ ಮೈ ತೊಳೆದ ತಕ್ಷಣ ಪಾಪ ಪರಿಹಾರವಾಗುವುದೇ ಎಂದು ಪುರಂದರದಾಸರು ಇಲ್ಲಿ ಪ್ರಶ್ನಿಸಿದ್ದಾರೆ. ಸ್ವಾರಸ್ಯ ಮನುಷ್ಯನು ಕೇವಲ ಬಾಹ್ಯ ಶುದ್ಧಿಗಿಂತ ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಪಾಪದ ಕೆಲಸಗಳಿಂದ ದೂರವಿರಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 8. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಪದ್ಯ ಭಾಗ ಸಾರಾಂಶ ಈ ಪದ್ಯ ಭಾಗವನ್ನು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಿಲರೇನು ಫಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮನುಷ್ಯನ ಅಂತರಂಗ ಶುದ್ಧಿಯ ಮಹತ್ವವನ್ನು ದಾಸರು ಇಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಮನುಷ್ಯನು ತನ್ನ ದೈನಂದಿನ ಜೀವನದಲ್ಲಿ ಇತರರಿಗೆ ಕೆಟ್ಟದ್ದನ್ನು ಮಾಡುವಂತಹ ಹೀನ ಕೃತ್ಯಗಳನ್ನು ಬಿಡದೆ ಕೇವಲ ತನ್ನ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಪವಿತ್ರವಾದ ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಅದರಿಂದ ಯಾವುದೇ ಪುಣ್ಯ ಲಭಿಸುವುದಿಲ್ಲ. ಬಾಹ್ಯವಾಗಿ ಮೈ ತೊಳೆದರೆ ಮನಸ್ಸಿನ ಕೊಳೆ ಹೋಗುವುದಿಲ್ಲ. ಹಾಗೆಯೇ ಮನಸ್ಸಿನಲ್ಲಿ ದೈವ ಚಿಂತನೆ ಇಲ್ಲದೆ ಅಂತರಂಗದಲ್ಲಿ ಶ್ರೀಹರಿಯನ್ನು ಸ್ಮರಿಸದೆ ಕೇವಲ ಹೊರಗಿನ ಪ್ರದರ್ಶನಕ್ಕಾಗಿ ಮೌನ ವ್ರತವನ್ನು ಆಚರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಪುರಂದರದಾಸರು ಇಲ್ಲಿ ಪ್ರಶ್ನಿಸಿದ್ದಾರೆ. ಪ್ರಶ್ನೆ 9. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 19. ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ? ವಿವರಿಸಿ. ಉತ್ತರ ಬೇವನ್ನು ಬೆಲ್ಲದೊಳಗೆ ಇಟ್ಟರೂ ಅದರ ಮೂಲ ಗುಣ ಕಹಿಯಾಗಿ ಇರುತ್ತದೆ ಮತ್ತು ಆವಿಗೆ ಎಷ್ಟೇ ಹಾಲನ್ನು ಎರೆದರೂ ಅದು ವಿಷವನ್ನೇ ಕಕ್ಕುತ್ತದೆ. ಅದೇ ರೀತಿ ಮನುಷ್ಯನು ತನ್ನೊಳಗಿನ ಕಪಟತನ ಮತ್ತು ಹೀನ ಕೃತ್ಯಗಳನ್ನು ಬಿಡದಿದ್ದರೆ ಅವನು ಮಾಡುವ ಯಾವುದೇ ಶ್ರಮಕ್ಕೆ ಅಥವಾ ಧಾರ್ಮಿಕ ಕಾರ್ಯಕ್ಕೆ ಫಲ ದೊರೆಯುವುದಿಲ್ಲ. ಮೋಸ, ವಂಚನೆ, ಮತ್ಸರ ಮತ್ತು ಕುಟಿಲತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರ ಮಂತ್ರ ಪಠಿಸಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ತಂದೆ ತಾಯಿಯರನ್ನು ನಿರ್ಲಕ್ಷಿಸಿ ಮಾಡುವ ತೀರ್ಥಯಾತ್ರೆಗಳು ಹಾಗೂ ಮನಸ್ಸಿನಲ್ಲಿ ಅನ್ಯರಿಗೆ ಕೆಟ್ಟದ್ದನ್ನು ಬಯಸುತ್ತಾ
ಓದುವ ಭಗವದ್ಗೀತೆಯು ಸದ್ಗತಿಯನ್ನು ನೀಡಲಾರದು. ಕೇವಲ ಪ್ರದರ್ಶನಕ್ಕಾಗಿ ಮಾಡುವ ಜಪ, ತಪ, ಉಪವಾಸಗಳು ಮತ್ತು ನದಿ ಸ್ನಾನಗಳು ಅಂತರಂಗ ಶುದ್ಧಿ ಇಲ್ಲದಿದ್ದರೆ ವ್ಯರ್ಥವಾಗುತ್ತದೆ. ಯಾವುದೇ ಕೆಲಸವನ್ನು ಫಲದ ಅಪೇಕ್ಷೆ ಇಲ್ಲದೆ ನಿರ್ಮಲವಾದ ಭಕ್ತಿಯಿಂದ ಮತ್ತು ಶುದ್ಧವಾದ ಮನಸ್ಸಿನಿಂದ ಮಾಡಿದಾಗ ಮಾತ್ರ ನಮ್ಮ ಶ್ರಮಕ್ಕೆ ನಿಜವಾದ ಫಲ ದೊರೆಯುತ್ತದೆ ಎಂದು ಪುರಂದರದಾಸರು ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಪ್ರಶ್ನೆ 20 ಭಕ್ತಿಯೊಂದೇ ಮುಕ್ತಿಗೆ ಮಾರ್ಗ ಎಂಬುದನ್ನು ಪುರಂದರದಾಸರು ನಿರೂಪಿಸಿರುವ ಬಗೆಯನ್ನು ವಿವರಿಸಿ. ಉತ್ತರ: ಮಾನವ ಜನ್ಮದ ಅಂತಿಮ ಗುರಿ ಮುಕ್ತಿ ಅಥವಾ ಮೋಕ್ಷವನ್ನು ಪಡೆಯುವುದಾಗಿದೆ. ಪೂರ್ವ ಜನ್ಮವಿಲ್ಲದೆ ದೇವರ ಪಾದವನ್ನು ಸೇರುವುದೇ ಮುಕ್ತಿ ಎನ್ನಲಾಗಿದೆ. ಈ ಮುಕ್ತಿಯನ್ನು ಪಡೆಯಲು ಭಕ್ತಿಯು ಅತ್ಯಂತ ಸರಳ ಹಾಗೂ ಅನಿವಾರ್ಯವಾದ ಮಾರ್ಗವಾಗಿದೆ. ಆದರೆ ಈ ಭಕ್ತಿಯು ಆಡಂಬರದ ಅಥವಾ ಡಾಂಬಿಕ ಭಕ್ತಿಯಾಗಿರಬಾರದು. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅಂತರಂಗದಲ್ಲಿ ದೇವರನ್ನು ಕೇಂದ್ರೀಕರಿಸುವುದೇ ನಿಜವಾದ ಭಕ್ತಿ. ಸತ್ಯದ ಹಾದಿಯಲ್ಲಿ ನಡೆಯುವುದೇ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದೇ ಭಕ್ತಿಯ ಅವಿಭಾಜ್ಯ ಅಂಗಗಳಾಗಿವೆ. ಮನುಷ್ಯನು ತನ್ನ ಅಹಂಕಾರವನ್ನು ತೊರೆದು ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಭಕ್ತಿ ಸಿದ್ಧಿಸುತ್ತದೆ. ಮನುಷ್ಯ ಜನ್ಮವು ಮುಕ್ತಿಯನ್ನು ಪಡೆಯಲು ಸಿಕ್ಕಿರುವ ಒಂದು ಮಹತ್ತರ ಅವಕಾಶ ಎಂದು ಭಾವಿಸಿ ನಿಷ್ಕಲ್ಮಶ ಭಕ್ತಿಯಿಂದ ಪರಮಾತ್ಮನನ್ನು ನೆನೆಯುವುದೇ ಮುಕ್ತಿಗೆ ಇರುವ ಏಕೈಕ ದಾರಿ ಎಂದು ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ನಿರೂಪಿಸಿದ್ದಾರೆ.